ವೆಲ್ಕಮ್ ಆಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ಒಂದು ಹೀರೆಕಾಯಿ ದೋಸೆ ಮಾಡೋಣ. ಅದು ಉತ್ತರ ಕರ್ನಾಟಕ ಸ್ಪೆಷಲ್. ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ 1 ಕಪ್ ಅಕ್ಕಿ ತೊಗೊಂಡ್ರೆ, ದೋಸೆ ಅಕ್ಕಿ. ಅದಕ್ಕೆ 2 ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಷ್ಟು ಮೆಂತ್ಯ, ಹಾಗೆ 8 ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಕಲರು ಟೇಸ್ಟಿಗೋಸ್ಕರ. 2 ಗುಂಟೂರು ಮೆಣಸಿನ್ಕಾಯಿ, ಅದು ಖಾರಕ್ಕೋಸ್ಕರ. ಇದಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದಿಷ್ಟನ್ನು ಹಾಕಿ ರಾತ್ರಿನೇ ನೆನೆ ಹಾಕಿ ಇಡಬೇಕು. ಎಲ್ಲನೂ ಒಟ್ಟಿಗೆ ನೆನೆಸಿಟ್ಟಾಗ ನಮಗೆ ಹಾಗೆ ಹಾಕಿದ್ರೆ ಒಣಮೆಣಸಿ ಹಣ್ಣು ಅಷ್ಟು ನೀಟಾಗಿ ಗ್ರೈಂಡ್ ಆಗಲ್ಲ. ಅದಕ್ಕೆ ಈ ಥರ ತೊಳೆದು 1-2 ಸರಿ ನೀಟಾಗಿ ನೆನೆಸಿಟ್ಕೋಬೇಕು. ಇದನ್ನು ದಕ್ಷಿಣ ಕನ್ನಡದಲ್ಲಿ ಸ್ಪೆಷಲ್ಲಾಗಿ ಮಾಡ್ತಾರೆ. ಹೀರೆಕಾಯಿ ಚಟ್ನಿ ಅಂತ ಇದನ್ನು ಕರೆಯೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇದು ಓವರ್ನೈಟ್ ಸೋಕ್ ಆಗಿದೆ. ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ, ಬ್ಯಾಡಗಿ, ಗುಂಟೂರು ಅಕ್ಕಿ ಎಲ್ಲನೂ. ಈಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಮಿಕ್ಸಿಗೆ ಜಾರಿಗೆ ಹಾಕಿ ಇದ್ರ ಜೊತೆಗೆ ಇನ್ನೊಂದಷ್ಟು ಐಟಮ್ಗಳನ್ನ ಸೇರಿಸ್ಬೇಕು ನಾವು. ಅದನ್ನು ಸೇರಿಸೋಣ. ಅದನ್ನೇನೇನು ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ 1 ಸ್ಪೂನಷ್ಟು ಬೆಲ್ಲ, ಅದರ ಜೊತೆಗೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1.5ರಿಂದ 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಜೀರಿಗೆ, 1 ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ 1 ಕಪ್ಪು ತೆಂಗಿನ ತುರಿ. ಇದಿಷ್ಟನ್ನು ಹಾಕಿ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡ್ರೆ ಈ ಥರ ಆಗತ್ತೆ ನೋಡಿ. ಅದನ್ನು ಒಂದು ಬೌಲಿಗೆ ಅಥವಾ ಪಾತ್ರೆಗೆ ವರ್ಗಾವಣೆ ಮಾಡ್ಕೊಳ್ಳೋಣ ನೋಡಿ. ಈಗಿದು ತುಂಬ ಅಂದರೆ ತುಂಬಾ ತಿಕ್ಕಾಗಿದೆ. ಇಷ್ಟು ತಿಕ್ಕಾಗಿದ್ರೆ ದೋಸೆ ಅಷ್ಟು ಟೇಸ್ಟಾಗೂ ಇರಲ್ಲ, ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಹಾಕಿದ್ರೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಹಿಟ್ಟು. ತುಂಬ ನೀರು ಥರನೂ ಬೇಡ, ತುಂಬ ಗಟ್ಟಿ. ಹೀರೆಕಾಯಿನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಹೀರೆಕಾಯಿನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಈಗ ಇದರಲ್ಲಿ ಒಂದು ರೀತಿ ಮುಳ್ಳು ಥರ ಇದೆಯಲ್ಲ, ಅದನ್ನು ಮಾತ್ರ ತೆಗಿತಿದ್ದೀನಿ ನಾನು. ಯೂಶ್ವಲಿ ಸಾಂಬಾರಿಗಾದರೆ ಅದನ್ನು ಕೂಡ ತೆಗಿಯಲ್ಲ, ಸುಮ್ಮನೆ ಸಿಪ್ಪೆ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ದೋಸೆಗೆ ನೀಟಾಗಿ ಟೆಕ್ಸ್ಚರ್ ಬರಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಕಟ್ ಮಾಡ್ತಿದ್ದೀನಿ. ದಯವಿಟ್ಟು ಯಾರು ಪೂರಾ ಸಿಪ್ಪೆ ತೆಗೆದು ಬೀಸಾಡೋಕ್ಕೆ ಹೋಗಬೇಡಿ. ಕೆಲವರು ಚಟ್ನಿ ಮಾಡ್ಕೋತಾರೆ, ತೊಂದರೆ ಇಲ್ಲ, ಬಟ್ ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಆ ಹೀರೆಕಾಯಿ ಸಿಪ್ಪೆಲೇ ತುಂಬ ಒಳ್ಳೆ ಕಂಟೆಂಟ್ಗಳಿರೋದು ನೋಡಿ. ಅದನ್ನು ಸಿಪ್ಪೆ ತೆಗೆದ ನಂತರ ನೀಟಾಗಿ ತೊಳೆದು ಆಮೇಲೆ ಈ ಥರ ಕಟ್ ಮಾಡ್ಕೊತಿದ್ದೀನಿ. ಒರೆಸ್ಕೊಳ್ಳೋದೇನು ಬೇಕಾಗಲ್ಲ. ಈ ಸೈಜಲ್ಲಿದ್ದರೆ ಸಾಕಾಗತ್ತೆ ನೋಡಿ. ಈ ಸೈಜಲ್ಲಿದ್ದರೆ ಕರೆಕ್ಟಾಗಿ ನಿಮಗೆ ಬೇಯುತ್ತೆ. ತುಂಬ ದಪ್ಪ ಆದರೆ ಬೇಯಲ್ಲ, ಅದು ತುಂಬಾ ಟೈಮ್ ತೊಗೊಂಬಿಡುತ್ತೆ. ಅದಕ್ಕೋಸ್ಕರ ಈ ಸೈಜಲ್ಲಿದ್ದರೆ ಸಾಕಾಗತ್ತೆ. ಇವಾಗ ಹಿಟ್ಟು ಕೂಡ ರೆಡಿ ಇದೆ. ಇವಾಗ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ತವ ಇಟ್ಕೊಂಡು, ತವ ಕಾದಿದೆ, ಕಾದಿರೋ ತವಾಗೆ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು. ಆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವು ಹೀರೆಕಾಯಿನ ಆ ಹಿಟ್ಟು ಏನು ರೆಡಿ ಮಾಡಿದ್ವೋ ಆ ಹಿಟ್ಟಲ್ಲಿ ಅದ್ದಿನಿ ನಾವು ಮಾಡಬೇಕಾಗತ್ತೆ. ಇದನ್ನು ನಾವು ಹೀರೆಕಾಯಿನ ಆ ಹಿಟ್ಟಲ್ಲೇ ಡಿಪ್ ಮಾಡಿಟ್ಟು, ಅಂದರೆ ನೆನೆಸಿಟ್ಟು ತುಂಬ ಹೊತ್ತು ಬಿಡಬಾರ್ದು. ಬಿಟ್ಟರೆ ಹೀರೆಕಾಯಿದು ಕ್ರಂಚಿನೆಸ್ ಹೋಗಿ ಬರೀ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆ ಥರ ಆಗಕ್ಕೆ ಬಿಡಬೇಡಿ. ಯಾವಾಗ ನಾವು ದೋಸೆ ಮಾಡ್ಕೋತೀವೋ ಅವಾಗ ಮಾತ್ರ ಡಿಪ್ ಮಾಡಿ ಹಾಕಿ ನೋಡಿ. ಇಲ್ಲಿ ಈ ಥರ ರೌಂಡಾಗಿ ಹಾಕಿದ್ದೀನಿ. ಈಗ ಎಕ್ಸ್ಟ್ರಾ ನೀವು ಮಸಾಲೆ ಏನು ಹಾಕೋದು ಬೇಡ. ಈ ಥರ ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ಸಾಕಾಗುತ್ತೆ. ದೋಸೆ ಥರ ಟೆಕ್ಸ್ಚರ್ ಬರುತ್ತೆ. ಇದು ಒಬ್ಬರಿಗೆ ಒಂದು ದೋಸೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಬಟ್ ನೀವು ಹಿಟ್ಟನ್ನು ಟೇಸ್ಟಿಗೆ ಏನಾದರೂ ತಿಂದು ನೋಡಿದ್ರೆ ಅದರ ಟೇಸ್ಟ್ ಬೇರೆ ಥರ ಇರುತ್ತೆ, ಚೆನ್ನಾಗಿರಲ್ಲ. ಬಟ್ ಅದು ದೋಸೆ ಆದಮೇಲೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನೋಡಿ. ಇಲ್ಲಿ ಒಂದು ಲಿಡ್ ಮುಚ್ಚಿಟ್ಟ ಮೇಲೆ ಈ ಥರ ಕಲರ್ಗೆ ಟರ್ನ್ ಆಗಬೇಕು. ಆವಾಗ ನಾವು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿ ಮತ್ತೆ ಅದನ್ನು ಕೂಡ ಲಿಡ್ ಮುಚ್ಚಿನೇ ಬೇಯಿಸ್ಕೋಬೇಕು. ಅದರಿಂದ ಚೆನ್ನಾಗಿ ಬೇಯುತ್ತೆ. ಆದಷ್ಟು ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಆದರೆ ಸೀದೋಗುತ್ತೆ, ಲೋ ಫ್ಲೇಮ್ ಆದರೆ ತುಂಬ ನಿಧಾನಕ್ಕೆ ಬೇಯುತ್ತೆ ನೋಡಿ. ಇವಾಗ ಆಗಿದೆ ಇದು. ಇದನ್ನು ಕೆಚಪ್ ಜೊತೆನಾದ್ರು ಸರ್ವ್ ಮಾಡ್ಬೋದು, ಅಥವಾ
ತೆಂಗಿನಕಾಯಿ ಚಟ್ನಿ ಜೊತೆನಾದ್ರು ಸರ್ವ್ ಮಾಡ್ಬೋದು. ಬಟ್ ನಾನಿಲ್ಲಿ ಹಾಗೆ ಕೆಚಪ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ಬಟ್ ಹಾಗೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಟೇಸ್ಟು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಜಸ್ಟ್ ಒಂದೊಂದೇ ಸ್ಲೈಸಲ್ಲಿ ನಾವು ದೋಸೆ ಮಾಡಿಕೊಟ್ರು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್